18. ಸುಧಾಕರ್ ವಿರುದ್ಧ ನಿನ್ನೆ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆರೋಪಗಳ ಸುರಿಮಳೆ ಮಾಡಿದ್ರು. ಅಧಿಕಾರಕ್ಕಾಗಿ ಪಕ್ಷ ಬಿಟ್ಟು ಹೋದ್ರು ಅಂತ ಕಿಡಿಕಾರಿದ್ರು. ಇದಕ್ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಸಿದ್ಧಾಂತಗಳ ಬಗ್ಗೆ ಮಾತನಾಡೋ ಸಿದ್ದರಾಮಯ್ಯನವರೇ, ನೀವು ಬಂದಿದ್ದು ಎಲ್ಲಿಂದ ಅಂತ ಸುಧಾಕರ್ ಪ್ರಶ್ನೆ ಮಾಡಿದ್ದಾರೆ. ಸುಧಾಕರ್, ನೀವು ಆರೋಗ್ಯ ಮಂತ್ರಿ ಆಗ್ಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಇವತ್ತು ಈ ಆಪರೇಷನ್ ಕಮಲ, ನಾನು ವೇಣುಗೋಪಾಲ್, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರಾತ್ರಿ ಹೊತ್ತು ಕೂತ್ಕೊಂಡು ಹೇಳೋದು 1 ಗಂಟೆ ರಾತ್ರಿನಲ್ಲಿ ಪಕ್ಷ ಬಿಟ್ಟು ಹೋಗ್ಬಿಡಪ್ಪ, ಆಪರೇಷನ್ ಕಮಲಕ್ಕೆ ಒಳಗಾಗ್ಬೇಡ ಅಂತ ಹೇಳಿ. ನಾನು ಹೋಗಲ್ಲ ಅಂತ ಒಪ್ಕೊಂಡ್ರು. ರಾತ್ರಿ 1 ಗಂಟೆ ರಾತ್ರಿನಲ್ಲಿ ನಾವು ಹೋಗಲ್ಲ, ಕಾಂಗ್ರೆಸ್ ಬಿಡಲ್ಲ ಅಂತ ಹೇಳಿ ಪ್ರಮಾಣ ಮಾಡಿ ಬೆಳಿಗ್ಗೆನೆ ಬಾಂಬೆಗೆ ಹೊರಟೋದ. ಬಿದ್ದು ಓಡೋ ಇವನು ಭ್ರಷ್ಟಾಚಾರದ ಬಗ್ಗೆ, ಮೌಲ್ಯದ ಬಗ್ಗೆ ಮಾತಾಡ್ತಾನ ಇವನು. ನಾನು ಮಾಡಿರೋ ಒಂದು ಆಪಾದನೆಗಾದ್ರೂ ಅವ್ರು ಯಾರಾದ್ರೂ ಉತ್ತರ ಕೊಟ್ಟಿದಾರ? ಒಂದು ಉತ್ತರ ಕೊಡ್ಲಿಲ್ಲ. ಅದ್ರ ಬದಲಾಗಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಬ್ಬ ಪಂಚಾಯಿತಿ ಮೆಂಬರ್ ಹೆಂಗ್ ಮಾತಾಡ್ತಾರೆ ಹೆಂಗ್ ಮಾತಾಡಿದ್ದಾರೆ. ಪಂಚಾಯಿತಿ ಮೆಂಬರ್ ಆದ್ರೂ ಈಗ ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡ್ತಾರೆ, ಅದಕ್ಕಿಂತ ಕಡೆ ಮಾತಾಡ್ತಾರೆ. ಹಾಗಾಗಿ ಇವ್ರೇನು ಹುಟ್ತಾನೆ ಕಾಂಗ್ರೆಸ್ ಅಲ್ಲಿ ಇದ್ರ? ಇವ್ರು ಬಂದಿದ್ದೆ ಯಾವಾಗ ರಾಜಕಾರಣಕ್ಕೆ? ಸಿದ್ದರಾಮಯ್ಯನವರು ಸೋಷಿಯಲಿಸ್ಟ್ ಪಾರ್ಟಿಗೂ ಜನತಾ ಪಾರ್ಟಿಗೂ ಕಾಂಗ್ರೆಸ್ಗೂ ಏನಾದ್ರೂ ಹೊಂದಾಣಿಕೆ? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂದಿದ್ದ ಸಚಿವ ಸುಧಾಕರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನೀವು ಔಷಧಿ, ಬೆಡ್, ಆಕ್ಸಿಜನ್ ಎಲ್ಲದರಲ್ಲೂ ದುಡ್ಡು ತಿಂದಿದ್ದೀರಾ, ಮಠಗಳ ಅನುದಾನವನ್ನೂ ಬಿಟ್ಟಿಲ್ಲ ನೀವು ಅಂತ ತಿರುಗೇಟು ನೀಡಿದ್ದಾರೆ. ಆವಾಸ್ ಯೋಜನೆ, ಬಡವರಿಗೆ ಮನೆ ಕಟ್ಕೊಡೋ ಯೋಜನೆ, ಅದರಲ್ಲಿ 250 ಕೋಟಿ ಸ್ಕ್ಯಾಮ್ ಮಾಡಿದ್ರು. ಸೊ 50,000 ಮನೆಗಳು 2,500 ಕೋಟಿ ಕೊಟ್ಟಿರೋದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲಿ ನೀವೇನ್ ಮಾಡಿದಿರಿ? 250 ಕೋಟಿ ಅಷ್ಟು ಕರಪ್ಷನ್ ಮಾಡಿ. ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳಿದ್ದಾರೆ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಏನ್ರಿ ಬೆಡ್ ಸ್ಕ್ಯಾಮ್ ಅಂತ ನಾನು ಹೇಳಿದ್ದೇನ್ರಿ? ಬೆಡ್ ಸ್ಕ್ಯಾಮ್, 1,000 ಬೆಡ್ 10,000 ಬೆಡ್ ಹಾಕ್ಬಿಟ್ರು. ಒಬ್ದು ಮಲಗ್ಲಿಲ್ವಲ್ಲ ಹೋಗಿ, ಕೊನೆಗೆ ಹಾಸ್ಪಿಟ್ಲ್ಗಳಲ್ಲಿ ಸೇರಿಸಬೇಕಾರೆ, ಕೊನೆಗೆ ಬೆಡ್ ತಗೋಬೇಕಾದ್ರು ಲಂಚ್ ಹಾಕೊಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಈ ಕೊರೋನಾ ಔಷಧಿಗಳು ತೆಗೆದುಕೊಡ್ಬೇಕಾದ್ರೆ 200%, 300% ಕಮಿಷನ್. ಇದು ನಾವ್ ಹೇಳಿದ್ವಾ? ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದಿರೋ ಭ್ರಷ್ಟಾಚಾರಗಳನ್ನ ಲೋಕಾಯುಕ್ತ ತನಿಖೆಗೆ ನೀಡುತ್ತೇನೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿದ್ದರಾಮಯ್ಯ, ದಮ್ ಇದ್ರೆ 40% ಕಮಿಷನ್ ತನಿಖೆ ಮಾಡಿಸಿ ಅಂದಿದ್ದಾರೆ. ಯಾವತ್ತಿಂದ ಹೇಳ್ತಾ ಇದ್ದೀನಿ, ನೀವೇನು ಚಾರ್ಜ್ ಮಾಡ್ತಾ ಇದ್ರಿ ಇಂಥ ಕೇಸಲ್ಲಿ ನಾವು ಹೇಳಿದ್ವಿ, ಇಂಥ ಕೇಸಲ್ಲಿ ನಾವು ಮಾಡಿದ್ವಿ ಅಂತ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಡ್ತಾ ಇದ್ದೇವೆ. ಹಂಗೆ ಅವ್ರಿಗೆ ಕೊಡಲಿ, ನಮ್ಮ ಸರ್ಕಾರದಲ್ಲಿ ಇಂಥದ್ರಲ್ಲಿ ಹಿಂಗೆ ದುಡ್ಡು ತಿಂದಿದ್ದಾರೆ ಇವರು ಅಂತ ಹೇಳಿ ಅವ್ರು ಲೋಕಾಯುಕ್ತಕ್ಕೆ ಕೊಡಲಿ. ಲೋಕಾಯುಕ್ತವನ್ನು ಮುಚ್ಚಿದಂತ ಪುಣ್ಯಾತ್ಮರು ಇವರು. ಅಯ್ಯಪ್ಪ, ಅವ್ರದ್ದು ಮಾಡಲಿ, ಬರೀ ನಮ್ಮದನ್ನ ಯಾಕೆ ಮಾಡ್ತಾರೆ? ಅವ್ರ ಎಲಿಗೇಷನ್ ಮಾಡಿದೀವಲ್ಲ ನಾವು, 40% ಕಮಿಷನ್ ಮಾಡಿದೀವಲ್ಲ, ರಿಕ್ರೂಟ್ಮೆಂಟ್ ಆಗಿದೆಯಲ್ಲ, ಅವ್ರ ಮೇಲೆ ಏನೇನು ಅಲಿಗೇಷನ್ ಮಾಡಿದ್ದೀವಿ ಅವು ನಮ್ಮ ಮೇಲೆ ಮಾಡ್ತಾ ಇದಾರಲ್ಲ ಈಗ, ಅವೆಲ್ಲನೂ ಸೇರಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರಲ್ಲ, ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಲಿ ದಮ್ಮಿದ್ರೆ.